ಕೆಡಿ ದ ಡೆವಿಲ್. ಟೀಸರ್ ಕಟ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಮೂವಿ ಜನರನ್ನ ಥಿಯೇಟರ್ಗೆ ಕರೆಸುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ಟೀಸರ್ ನೋಡಿದ್ಮೇಲೆ ಆ ಒಂದು ಎಕ್ಸೈಟ್ಮೆಂಟ್ ಖಂಡಿತ ಶುರುವಾಗುತ್ತೆ. ವಿಜುವಲ್ಸ್ ಅಂತೂ ಸಖತ್ತಾಗಿ ಬಂದಿದೆ. ಈಗಾಗಲೇ ರಿಲೀಸ್ ಆಗಿರುವಂತ ಸಾಂಗ್ ಸಿಟ್ ಆಗಿದೆ. ಅರ್ಜುನ್ ಜನ್ಯ ಅವರು ಬಿಜಿಎಂ ನ ಚಚ್ಚಿ ಬಿಸಾಕಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ಟೀಸರ್ ಅಲ್ಲಿ ಯೂಸ್ ಮಾಡಿರುವಂತ ಥೀಮ್ ಸಾಂಗ್ ಕೂಡ ನೋಡೋ ಅಭಿಮಾನಿಗಳಲ್ಲಿ ಖಂಡಿತ ಗೂಸ್ ಬಂಪ್ಸ್ ತರಿಸುತ್ತೆ. ಕೆವಿಎನ್ ಅವರು ಸರಿಯಾಗಿ ಖರ್ಚು ಮಾಡಿದ್ದಾರೆ. ಅದು ಟೀಸರ್ ಅಲ್ಲಿ ಎದ್ದು ಕಾಣಿಸ್ತಿದೆ. ಟೀಸರ್ ನೋಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಆಯ್ತು, ಇಡೀ ಮೂವಿನ ಧ್ರುವ ಸರ್ಜಾ ಹಾಗೂ ಸಂಜು ಬಾಬು ಅವರು ಡಾಮಿನೇಟ್ ಮಾಡಬಹುದು ಅನ್ಸುತ್ತೆ. ಮೂವಿಯಲ್ಲಿ ನಟಿಸಿರುವಂತ ಎಲ್ಲಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಗಳ ಇಂಟ್ರೊಡಕ್ಷನ್ ಆಗಿದೆ. ಇಲ್ಲಿ ರವಿಶಂಕರ್ ಅವರ ವಾಯ್ಸ್ ಟೀಸರ್ ನ ತೂಕವನ್ನ ಹೆಚ್ಚಿಸಿದೆ. ಧ್ರುವ ಫ್ಯಾನ್ಸ್ ಖಂಡಿತ ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರನ್ನ ಒಂದು ಹೊಸ ಅವತಾರದಲ್ಲಿ ನೋಡ್ತಾರೆ. ಈ ಟೀಸರ್ ಅಲ್ಲೂ ಕೂಡ ಸರಿಯಾಗಿ ಕಾಣಿಸ್ತಿದ್ದಾರೆ. ಮತ್ತೊಮ್ಮೆ ಅವರ ಆನೆಸ್ಟ್ ಎಫರ್ಟ್ ಇಲ್ಲಿ ಕಾಣಿಸ್ತಿದೆ. ಕೆವಿಎನ್ ಅವರು ಹೊಸದಾಗಿ ಬಂದಿರುವಂತ ಯೂಟ್ಯೂಬ್ ಫೀಚರ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದೊಂದು ಭಾಷೆಯಲ್ಲಿ ಒಂದೊಂದು ಟೀಸರ್ ಅಂತ ಬಿಡದೆ ಯೂಟ್ಯೂಬ್ ಅಲ್ಲಿರುವಂತ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ನ ಎನೇಬಲ್ ಮಾಡಿದ್ದಾರೆ. ಇದರಿಂದ ಟೀಸರ್ ನ ರೀಚ್ ಕೂಡ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಮುಂಬೈನಲ್ಲಿ ಟೀಸರ್ ಲಾಂಚ್ ಆಗಿದ್ದು, ಸೌತ್ ಇಂಡಿಯಾದ ಕ್ಯಾಪಿಟಲ್ ಸಿಟಿಗಳಲ್ಲೂ ಕೂಡ ಇವೆಂಟ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದಾರಂತೆ. ಒಟ್ಟಾರೆ ಟೀಸರ್ ನೋಡಿದ್ಮೇಲೆ ಖಂಡಿತ ಇದೊಂದು ಮಾಸ್ ಮೂವಿ ಅಂತ ಗೊತ್ತಾಗುತ್ತೆ. ಕನ್ನಡದಲ್ಲಿ ನಮ್ಮ ಬೆಂಗಳೂರಿನ ಅಂಡರ್ ವರ್ಲ್ಡ್ ನ ಒಬ್ಬೊಬ್ಬ ನಿರ್ದೇಶಕರು ಒಂದೊಂದು ರೀತಿಯಲ್ಲಿ ತೋರಿಸ್ತಾರೆ. ಅದರಲ್ಲಿ ಪ್ರೇಮ್ ಅವ್ರದ್ದು ಕೂಡ ಒಂದು ಸ್ಟೈಲ್ ಇರುತ್ತೆ. ಖಂಡಿತ ಪ್ರೇಮ್ ಅವರು ಈ ಸಲ ನಿರಾಸೆ ಮಾಡಲ್ಲ ಅನ್ಕೊಂಡಿದ್ದೀನಿ. ಇವರು ಕೇಳಿರೋದನ್ನೆಲ್ಲ ಕೆವಿಎನ್ ಅವರು ಕೊಟ್ಟಿದ್ದಾರೆ. ಬಂದಿರುವಂತ ವಿಜುವಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೇನಿದ್ರು ಸಿನಿಮಾದ ಕಥೆ ಮೇಲೆ ನಿಂತಿರುತ್ತೆ. ಅದರಲ್ಲೂ ಧ್ರುವ ಸರ್ಜಾ ಅಂತ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂತ ನಟನಿಗೆ ಒಂದು ದೊಡ್ಡ ಹಿಟ್ ಬೇಕಾಗುತ್ತೆ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ಬೆಳವಣಿಗೆಯ ದೃಷ್ಟಿಯಲ್ಲೂ ಕೂಡ ಒಳ್ಳೇದು. ಕೆಡಿ ಟೀಸರ್ ನನಗಿಷ್ಟ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.